ನಮಸ್ಕಾರ ಗೆಳೆಯರೇ. ಫೈನಲಿ ರಷ್ಯಾ ಭಾರತಕ್ಕೆ ಎಂತಹದೊಂದು ಅದ್ಭುತವಾದ ಉಡುಗೊರೆಯನ್ನು ಕೊಟ್ಟಿದೆ ಅಂದ್ರೆ ಇದರಿಂದ ಭಾರತವು ಅತ್ಯಂತ ಕಡಿಮೆ ಬಜೆಟ್ನಲ್ಲಿ ತನ್ನ ಫೈಟರ್ ಜೆಟ್ಗಳನ್ನು ಮೊದಲಿಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ವನ್ನಾಗಿ ಮಾಡಲು ಸಾಧ್ಯವಾಗ್ತದೆ. ಗೆಳೆಯರೇ, ನಿಮ್ಗೆ ಗೊತ್ತಿರಬಹುದು, ಕಳೆದ ಕೆಲವು ದಿನಗಳಿಂದ ಒಂದು ಸುದ್ದಿ ಕೇಳಿ ಬರ್ತಾ ಇತ್ತು. ಅದೇನಂದ್ರೆ ಭಾರತದ ಹತ್ತಿರ ಇರುವ ಸುಕೋಯ್ 30 ಸೀರೀಸ್ನ ಫೈಟರ್ ಜೆಟ್ಗಳನ್ನು ಅಪ್ಗ್ರೇಡ್ ಮಾಡಲಾಗ್ತದೆ ಅಂತ. ಸೊ ಈಗ ರಷ್ಯಾ ಈ ಪ್ರಾಜೆಕ್ಟ್ಗೆ ಅಧಿಕೃತವಾಗಿ ಒಪ್ಪಿಗೆಯನ್ನ ನೀಡಿದೆ. ಹಾಗೂ ಇದರ ಪ್ರಕಾರ ಮುಂಬರುವ ದಿನಗಳಲ್ಲಿ ಭಾರತದ ಹತ್ತಿರ ಇರುವ ಸುಮಾರು 100 ಸುಕೋಯ್ ಸೀರೀಸ್ನ ಫೈಟರ್ ಜೆಟ್ಗಳನ್ನು ಅಪ್ಗ್ರೇಡ್ ಮಾಡಲಾಗುವುದು. ಹಾಗೆಯೇ ಇನ್ನೊಂದು ಕಡೆ ರಷ್ಯಾದಿಂದಲೇ ಮತ್ತೊಂದು ದೊಡ್ಡ ಸುದ್ದಿ ಬಂದಿದೆ. ಒಂದೆಡೆ ಭಾರತವು ಕೆನಡಾದೊಂದಿಗೆ ಸುಮಾರು $2.5 ಬಿಲಿಯನ್ ಮೌಲ್ಯದ ನ್ಯೂಕ್ಲಿಯರ್ ಇಂಧನ ಪೂರೈಕೆಗಾಗಿ ಮಾತುಕತೆಯನ್ನ ನಡೆಸ್ತಾ ಇದೆ. ಆದರೆ ಈ ಕಡೆ ರಷ್ಯಾ ಈಗಾಗಲೇ ಕೆಲಸವನ್ನ ಮಾಡಿ ಮುಗಿಸಿದೆ. ಹೌದು, ವರದಿಗಳ ಪ್ರಕಾರ ತಮಿಳುನಾಡಿನ ಕೊಡಂಕುಳಂ ಪವರ್ ಪ್ಲಾಂಟ್ನ 3ನೇ ಯೂನಿಟ್ಗಾಗಿ ರಷ್ಯಾದಿಂದ ಮೊದಲ ಕನ್ಸೈನ್ಮೆಂಟ್ ಈಗಾಗಲೇ ಭಾರತದತ್ತ ರವಾನೆಯಾಗಿದೆ. ಹಾಗೂ ಇಲ್ಲಿ ಗಮನಿಸಬೇಕಾದ ವಿಷಯವೇನೆಂದ್ರೆ ರಷ್ಯಾ ಭಾರಿ ಪ್ರಮಾಣದಲ್ಲಿ ಇಂಧನವನ್ನ ಭಾರತಕ್ಕೆ ಪೂರೈಸಿದೆ. ಹಾಗೂ ಇದರಿಂದ ಭಾರತವು ಹಸಿರು ವಿದ್ಯುತ್ ಅಥವಾ ಗ್ರೀನ್ ಎಲೆಕ್ಟ್ರಿಸಿಟಿಯನ್ನು ಉತ್ಪಾದಿಸುವುದಕ್ಕೆ ಸಾಧ್ಯವಾಗ್ತದೆ. ಸೊ ಗೆಳೆಯರು, ಇವತ್ತಿನ ಈ ವಿಡಿಯೋದಲ್ಲಿ ಈ 2 ಪ್ರಮುಖ ಅಪ್ಡೇಟ್ಗಳ ಬಗ್ಗೆ ತುಂಬಾನೇ ಡೀಟೇಲ್ ಆಗಿ ತಿಳಿದುಕೊಳ್ಳೋಣ. ಹಾಗೂ ನಿಮಗೆ ನಮ್ಮ ಈ ಕೆಲಸ ಇಷ್ಟವಾದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಯಾಕಂದರೆ ನಿಮ್ಮ ಈ ಚಿಕ್ಕ ಕೆಲಸವು ನಮಗೆ ಇಂತಹ ಮಹತ್ವದ ಮತ್ತು ಸರಿಯಾದ ಸುದ್ದಿಗಳನ್ನು ನಿಮ್ಮಲ್ಲಿ ತಲುಪಿಸುವುದಕ್ಕೆ ದೊಡ್ಡ ಮಟ್ಟದ ಸಹಾಯ ಮಾಡ್ತವೆ. ಗೆಳೆಯರೇ, ನಿಮಗೆ ಗೊತ್ತಿರುವಂತೆ ಇತ್ತೀಚೆಗೆ ರಷ್ಯಾದ ಅಧ್ಯಕ್ಷ ಪುಟಿನ್ ಅವರು ಭಾರತಕ್ಕೆ ಭೇಟಿ ನೀಡಿದ್ರು. ಹಾಗೂ ಅವರ ಭೇಟಿಗೂ ಮೊದಲೇ ಭಾರತದ ಬಳಿ ಇರುವ ಸುಕೋಯ್ ಫೈಟರ್ ಜೆಟ್ಗಳನ್ನು ಅಪ್ಗ್ರೇಡ್ ಮಾಡುವ ಬಗ್ಗೆ ಚರ್ಚೆಗಳು ಕೂಡ ನಡೆದಿದ್ದವು. ಈಗ ಪುಟಿನ್ ಅವರು ಬಂದು ಹೋದ ಮೇಲೆ ಭಾರತ ಮತ್ತು ರಷ್ಯಾ ಸೇರಿ ಸುಕೋಯ್ 30 MKI ವಿಮಾನಗಳನ್ನು ಅಪ್ಗ್ರೇಡ್ ಮಾಡುವ ಒಪ್ಪಂದಕ್ಕೆ ಬಹುತೇಕ ಸಹಿ ಹಾಕಿದಂತಾಗಿದೆ. ಆರಂಭದಲ್ಲಿ ಬಂದ ವರದಿಗಳಲ್ಲಿ ಕೇವಲ 84 ಸುಕೋಯ್ ವಿಮಾನಗಳನ್ನು ಅಪ್ಗ್ರೇಡ್ ಮಾಡಿ ಅವುಗಳನ್ನು ಸೂಪರ್ ಸುಕೋಯ್ ಆಗಿ ಬದಲಾಯಿಸಲಾಗುವುದು ಅಂತ ಹೇಳಲಾಗಿತ್ತು. ಆದರೆ ಈಗ ಬಂದಿರುವ ಹೊಸ ಮಾಹಿತಿಯ ಪ್ರಕಾರ ಈ ಸಂಖ್ಯೆಯನ್ನು ಹೆಚ್ಚಿಸಲಾಗಿದೆ. ಅಂದರೆ ಈಗ 84 ಅಲ್ಲ, ಬರೋಬ್ಬರಿ 184 ಸುಕೋಯ್ 30 MKI ವಿಮಾನಗಳನ್ನು ಸೂಪರ್ ಸುಕೋಯ್ ಆಗಿ ಪರಿವರ್ತಿಸಲಾಗುವುದು. ಹಾಗೂ ಈ ಒಪ್ಪಂದವು ಭಾರತ ಮತ್ತು ರಷ್ಯಾದ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿದೆ. ಭಾರತೀಯ ವಾಯುಪಡೆಯು ತನ್ನ ಸುಕೋಯ್ ವಿಮಾನಗಳಿಗಾಗಿ 2ನೇ ಅತಿ ದೊಡ್ಡ ಓವರ್ ಹಾಲ್ ಮತ್ತು ಅಪ್ಗ್ರೇಡ್ ಕಾರ್ಯಕ್ರಮವನ್ನು ಕೂಡ ಪ್ರಾರಂಭಿಸಲಿದೆ. ಹಾಗೂ ಈ ಪ್ರೋಗ್ರಾಂ ರಷ್ಯಾದ ಇಂಡಸ್ಟ್ರಿಯ ಸಹಕಾರದೊಂದಿಗೆ ನಡೆಯಲಿದ್ದು ಇದರಲ್ಲಿ ನಮ್ಮ ಭಾರತದ HAL ಪ್ರಮುಖ ಪಾಲುದಾರನಾಗಿ ಕೆಲಸ ಮಾಡಲಿದೆ. ಗೆಳೆಯರೇ, ನಿಮ್ಮ ಮಾಹಿತಿಗಾಗಿ ಹೇಳೋದಾದ್ರೆ ಪ್ರಸ್ತುತ ಭಾರತದ ಹತ್ತಿರ ಸುಮಾರು 272 ಸುಕೋಯ್ 30 MKI ವಿಮಾನಗಳಿವೆ. ಇವುಗಳಲ್ಲಿ ಈಗ 100ಕ್ಕೂ ಹೆಚ್ಚು ವಿಮಾನಗಳನ್ನು ಅಪ್ಗ್ರೇಡ್ ಮಾಡಲಾಗ್ತದೆ. ಹಾಗೂ ಗೆಳೆಯರೇ, ಈ ಸೂಪರ್ ಸುಕೋಯ್ ಪ್ರಾಜೆಕ್ಟ್ ಮೊದಲಿಗೆ ಚಿಕ್ಕದಾಗಿತ್ತು, ಆದ್ರೆ ಈಗ ಇದಕ್ಕಾಗಿ ಒಂದು ದೊಡ್ಡ ಪ್ಲಾಂಟ್ ಅನ್ನೇ ಸೆಟಪ್ ಮಾಡಲಾಗ್ತಾ ಇದೆ. ಹೊಸ ಮಷಿನರಿಗಳು ಬರಲಿವೆ. ಹಾಗಾಗಿ ಕೇವಲ ಸ್ವಲ್ಪ ವಿಮಾನಗಳನ್ನು ಮಾಡುವ ಬದಲು ಹೆಚ್ಚಿನ ಸಂಖ್ಯೆಯ ಫೈಟರ್ ಜೆಟ್ಗಳನ್ನು ಯಾಕೆ ಅಪ್ಗ್ರೇಡ್ ಮಾಡಬಾರ್ದು ಅನ್ನೋದನ್ನ ತೀರ್ಮಾನಿಸಲಾಗಿದೆ. ಒಳ್ಳೆಯ ವಿಷಯವೇನೆಂದ್ರೆ ಇದರಲ್ಲಿ HAL, DRDO ಮತ್ತು ಭಾರತದ ಅನೇಕ ಖಾಸಗಿ ಕಂಪನಿಗಳು ಸೇರಿ ಕೆಲಸ ಮಾಡಲಿವೆ. ಯಾವೆಲ್ಲ ಬಿಡಿ ಭಾಗಗಳನ್ನು ನಾವು ಭಾರತದಲ್ಲಿ ತಯಾರಿಸಬಲ್ಲೆವೋ ಅವುಗಳನ್ನು ಇಲ್ಲಿಂದಲೇ ಪೂರೈಸಲಾಗ್ತದೆ. ಗೆಳೆಯರೇ, DRDO ಈಗಾಗಲೇ ಕೆಲವು ಅತ್ಯಾಧುನಿಕ ರೆಡಾರ್ಗಳು ಮತ್ತು ಅಡ್ವಾನ್ಸ್ಡ್ ಮಿಸೈಲ್ಗಳನ್ನು ತಯಾರು ಮಾಡಿದೆ. ಇವುಗಳನ್ನು ಸುಲಭವಾಗಿ ಈ ವಿಮಾನಗಳಲ್ಲಿ ಅಳವಡಿಸಬಹುದು. ಹಾಗೂ ಇದಕ್ಕೆ ರಷ್ಯಾದಿಂದಲೂ ಯಾವುದೇ ಅಭ್ಯಂತರವಿಲ್ಲ. ಫಾರ್ ಎಕ್ಸಾಂಪಲ್, ಸ್ವದೇಶಿ ನಿರ್ಮಿತ ಉತ್ತಮ ES ರೆಡಾರ್ ಸಿಸ್ಟಮ್, ಅಡ್ವಾನ್ಸ್ಡ್ ಎಲೆಕ್ಟ್ರಾನಿಕ್ ವಾರ್ಫೇರ್ ಸೂಟ್, ಬ್ರಹ್ಮೋಸ್ ಮಿಸೈಲ್, ಅಸ್ತ್ರ ಮಿಸೈಲ್ಸ್ಗಳು ಮತ್ತು ಕಂಪ್ಯೂಟರ್ AI ಫೀಚರ್ಗಳನ್ನು ನಾವೇ ನಮ್ಮ ಹಳೆಯ ಫೈಟರ್ ಜೆಟ್ಗಳಲ್ಲಿ ಅಪ್ಗ್ರೇಡ್ ಮಾಡಬಹುದು. ಸುಕೋಯ್ ವಿಮಾನವನ್ನು ಸೂಪರ್ ಸುಕೋಯ್ ಆಗಿ ಬದಲಾಯಿಸಿದ ನಂತರ ಈ ಫೈಟರ್ ಜೆಟ್ 4.5 ಜನರೇಷನ್ಗಿಂತಲೂ ಹೆಚ್ಚು ಅಡ್ವಾನ್ಸ್ಡ್ ಆಗಲಿದೆ. ಹಾಗೂ ಇದನ್ನು ನೀವು 4.5 ಪ್ಲಸ್ ಅಥವಾ 4.5 ಡಬಲ್ ಪ್ಲಸ್ ಜನರೇಷನ್ ವಿಮಾನ ಅಂತ ಕರೆಯಬಹುದು. ಸೊ ಇದರಿಂದಾಗಿ ವಿಮಾನಗಳ ಜೀವಿತಾವಧಿ ಸುಮಾರು 25ರಿಂದ 30 ವರ್ಷಗಳಷ್ಟು ಹೆಚ್ಚಾಗ್ತದೆ. ಅಂದರೆ 2055ರವರೆಗೂ ನಾವು ಸುಕೋಯ್ ಸಹಾಯದಿಂದ ನಮ್ಮ ವಾಯುಪಡೆಯ ಸ್ಕ್ವಾಡ್ರನ್ ಅನ್ನ ಸುಲಭವಾಗಿ ನಿರ್ವಹಿಸಬಹುದು. ಮತ್ತೊಂದು ಮುಖ್ಯ ವಿಷಯವೇನೆಂದ್ರೆ ಇದಕ್ಕೆ ಭಾರತಕ್ಕೆ ಹೆಚ್ಚು ಖರ್ಚು ಕೂಡ ಆಗೋದಿಲ್ಲ. ಕೇವಲ 6ರಿಂದ 10 ಸಾವಿರ ಕೋಟಿ ರೂಪಾಯಿಗಳ ಬಜೆಟ್ನಲ್ಲಿ ಈ ಅಪ್ಗ್ರೇಡ್ ಅನ್ನ ಮಾಡಲಾಗುವುದು. ಹಾಗೂ ಇದರಿಂದ ನಮ್ಮ ಮೇಲೆ ಆರ್ಥಿಕ ಹೊರೆನೂ ಕೂಡ ಬೀಳುವುದಿಲ್ಲ ಮತ್ತು ಉಳಿದ ಹಣವನ್ನು ನಾವು ನಮ್ಮ MK ಅಥವಾ MRFA ನಂತಹ ಬೇರೆ ಪ್ರಾಜೆಕ್ಟ್ಗಳಿಗೆ ಬಳಸಿಕೊಳ್ಳಬಹುದು.
ಹಾಗೇನೆ ಗೆಳೆಯರೆ, ಇನ್ನು ಈ ಅಪ್ಗ್ರೇಡ್ ಬಗ್ಗೆ ಸ್ವಲ್ಪ ಆಳವಾಗಿ ನೋಡುವುದಾದ್ರೆ, ಈ ಫೈಟರ್ ಜೆಟ್ ನ ಮುಖ್ಯ ಭಾಗವಾಗಿರುವ ಇದರ ಎಂಜಿನ್ AL-31FE ಎಂಜಿನ್ ಅನ್ನ ಅಪ್ಗ್ರೇಡ್ ಮಾಡುವ ಅಥವಾ ಮೇಂಟೈನ್ ಮಾಡುವ ಜವಾಬ್ದಾರಿ ರಷ್ಯಾ ಹತ್ತಿರನೇ ಇರ್ತದೆ. ಯಾಕಂದ್ರೆ ಇದು ರಷ್ಯಾದ ಎಂಜಿನ್ ಆಗಿದ್ದು ಸದ್ಯಕ್ಕೆ ಭಾರತದ ಯಾವುದೇ ಕಂಪನಿ ಇದನ್ನ ಅಪ್ಗ್ರೇಡ್ ಮಾಡುವುದಕ್ಕೆ ಸಾಧ್ಯವಿಲ್ಲ. ಆದರೆ ಎಂಜಿನ್ ಅನ್ನು ಹೊರತುಪಡಿಸಿ ಮಿಕ್ಕ ಎಲ್ಲಾ ಬಿಡಿ ಭಾಗಗಳನ್ನ ನಾವು ಭಾರತದಲ್ಲೇ ಅಪ್ಗ್ರೇಡ್ ಮಾಡಿಕೊಳ್ಳಬಹುದು. ಅಂದ್ರೆ ಯಾವುದಾದ್ರೂ ಒಂದು ಭಾಗಕ್ಕೆ ಭಾರತದಲ್ಲಿ ಪರ್ಯಾಯ ವ್ಯವಸ್ಥೆ ಇದ್ರೆ ರಷ್ಯಾ ನೇರವಾಗಿ ಅದನ್ನ ವಿಮಾನದಲ್ಲಿ ಅಳವಡಿಸಲು ಒಪ್ಪಿಗೆ ನೀಡಿದೆ. ಒಟ್ಟಿನಲ್ಲಿ ಕಡಿಮೆ ಬಜೆಟ್ನಲ್ಲಿ ಮುಂದಿನ 20 ರಿಂದ 30 ವರ್ಷಗಳವರೆಗೆ ಭಾರತಕ್ಕೆ ಒಂದು ಬಲಿಷ್ಠವಾದ ಫೈಟರ್ ಜೆಟ್ ಸ್ಕ್ವಾಡ್ರನ್ ಸಿಗಲಿದೆ. ಸೊ ಗೆಳೆಯರೆ, ರಷ್ಯಾ ಮತ್ತು ಭಾರತದ ಈ ಪ್ಲಾನ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಸೊ ಈಗ ಎರಡನೇ ಸುದ್ದಿಯ ಬಗ್ಗೆ ನೋಡೋಣ ಗೆಳೆಯರೆ. ಈ ಎರಡನೇ ಸುದ್ದಿ ಕೂಡ ರಷ್ಯಾದಿಂದಲೇ ಬಂದಿದ್ದು. ಪುಟಿನ್ ಅವರ ಭಾರತದ ಭೇಟಿಯ ನಂತರ ಪವರ್ ಪ್ಲಾಂಟ್ಗೆ ಸಂಬಂಧಿಸಿದ ಕೆಲಸಗಳು ನಿಗದಿತ ಸಮಯಕ್ಕಿಂತ ಮೊದಲೇ ಪೂರ್ಣಗೊಳ್ತಾ ಇವೆ. ವರದಿಗಳ ಪ್ರಕಾರ ರಷ್ಯಾದ ರೋಸೋಟಾಂಗ್ ಕಂಪನಿಯು ತಮಿಳುನಾಡಿನಲ್ಲಿರುವ ಕೊಡಂಕುಳಂ ಪರಮಾಣು ವಿದ್ಯುತ್ ಸ್ಥಾವರದ 3ನೇ ಯೂನಿಟ್ಗಾಗಿ ನ್ಯೂಕ್ಲಿಯರ್ ಇಂಧನ ಅಥವಾ ಪರಮಾಣು ಇಂಧನದ ಮೊದಲ ಕನ್ಸೈನ್ಮೆಂಟ್ ಅನ್ನ ತಲುಪಿಸಿದೆ. ಹಾಗೂ ಗೆಳೆಯರೆ, ಇದೇನು ಮೊದಲ ಬಾರಿ ಅಲ್ಲ, ಇದಕ್ಕೂ ಮುಂಚೆ ಕೂಡ ಹಲವು ಬಾರಿ ಇಂಧನ ಬಂದಿದೆ. ಆದ್ರೆ ಈ ಬಾರಿ ಇದು ಯಾಕೆ ಮುಖ್ಯವಾಗ್ತದೆ ಗೊತ್ತಾ? ಯಾಕಂದ್ರೆ ಗೆಳೆಯರೆ, ಉಕ್ರೇನ್ ಯುದ್ಧ ನಡೀತಾ ಇದೆ ಮತ್ತು ಅಮೆರಿಕದ ನಿರ್ಬಂಧಗಳಿಂದಾಗಿ ರಷ್ಯಾದ ಮೇಲೆ ವ್ಯಾಪಾರದಲ್ಲಿ 50% ಸುಂಕ ಅಥವಾ ಟ್ಯಾರಿಫ್ ವಿಧಿಸಲಾಗಿದೆ. ಇಷ್ಟೆಲ್ಲ ಇದ್ರೂ ರಷ್ಯಾ ಇಂಧನ ಪೂರೈಕೆಯಲ್ಲಿ ವಿನಾಯಿತಿ ನೀಡಿ ಭಾರತಕ್ಕೆ ಸರಬರಾಜು ಮಾಡ್ತಾ ಇದೆ. ಅದರಲ್ಲೂ ಇಂಧನ ಪೂರೈಕೆ ಎಂಥ ಸಮಯದಲ್ಲಿ ನಡೆದಿದೆ ಅಂದರೆ, ಭಾರತ ಕೆನಡಾದೊಂದಿಗೆ ಸುಮಾರು $2.5 ಬಿಲಿಯನ್ ಮೌಲ್ಯದ ಹೊಸ ಡೀಲ್ ಮಾಡುವುದಕ್ಕೆ ಮಾತುಕತೆ ನಡೆಸ್ತಾ ಇದೆ. ಹಾಗೂ ಈ ಡೀಲ್ ಮೂಲಕ ಮುಂದಿನ 10 ವರ್ಷಗಳವರೆಗೆ ಕೆನಡಾ ಭಾರತಕ್ಕೆ ನ್ಯೂಕ್ಲಿಯರ್ ಇಂಧನ ನೀಡಬೇಕಿದೆ. ಗೆಳೆಯರೆ, ಭಾರತದಲ್ಲಿ ಬೇರೆ ಪಾಲುದಾರರನ್ನ ಹುಡುಕಿಕೊಂಡು ಹೋಗ್ತದೋ ಅನ್ನೋ ಕಾರಣಕ್ಕೆ ರಷ್ಯಾ ತಾನಾಗಿಯೇ ಮುಂದೆ ಬಂದು ನಿರಂತರವಾಗಿ ಇಂಧನ ಪೂರೈಕೆ ಮಾಡ್ತಾ ಇದೆ. ಹಾಗೂ ಇಲ್ಲಿ ಆಶ್ಚರ್ಯದ ವಿಷಯವೇನೆಂದ್ರೆ, ಯಾವಾಗ ರಷ್ಯಾ ಭಾರತಕ್ಕೆ ಇಂಧನ ಪೂರೈಸುತ್ತಿದೆ ಅನ್ನೋ ಸುದ್ದಿ ಖಚಿತವಾಯಿತೋ ತಕ್ಷಣವೇ ಅಮೆರಿಕವು ಜನರಲ್ ಎಲೆಕ್ಟ್ರಿಕ್ನ F404 ಎಂಜಿನ್ಗಳನ್ನ ಭಾರತಕ್ಕೆ ಪೂರೈಕೆ ಮಾಡಿದೆ. ಹೌದು ಗೆಳೆಯರೆ, ಬಹಳ ಸಮಯದಿಂದ ಈ ಅಮೆರಿಕ ಈ ಡೀಲ್ ಅನ್ನ ಪೆಂಡಿಂಗ್ ನಲ್ಲಿ ಇಟ್ಟಿತ್ತು ಹಾಗೂ ಭಾರತದ ಮೇಲೆ ಇಲ್ಲ ಸಲ್ಲದ ಪ್ರಶ್ನೆಗಳನ್ನ ಹಾಕ್ತಾ ಇತ್ತು. ಆದ್ರೆ ಯಾವಾಗ ರಷ್ಯಾ ಹತ್ತಿರವಾಯಿತೋ ಅಮೆರಿಕ ಎಚ್ಚೆತ್ತುಕೊಂಡಿದೆ. ನಾವು ಇತ್ತೀಚೆಗೆ 113 ಹೊಸ ಎಂಜಿನ್ಗಳ ಡೀಲ್ಗೆ ಸಹಿ ಹಾಕಿದ್ದೇವೆ. ಒಂದು ವೇಳೆ ಅಮೆರಿಕ ಸಪ್ಲೈ ಮಾಡದಿದ್ದರೆ ಭಾರತ ಈ ಡೀಲ್ ಅನ್ನ ಕ್ಯಾನ್ಸಲ್ ಮಾಡಿ ಫ್ರಾನ್ಸ್ ಅಥವಾ ರಷ್ಯಾದಿಂದ ಎಂಜಿನ್ ಅನ್ನ ತೆಗೆದುಕೊಳ್ಳುವ ಸಾಧ್ಯತೆ ಇತ್ತು. ಹಾಗಾಗಿ ಅಮೆರಿಕ ಬೇಗನೆ ಸ್ಪಂದಿಸಿದೆ. ಸೊ ಇದಷ್ಟೇ ಅಲ್ಲ, ಏಷ್ಯಾದಲ್ಲಿ ಅತಿ ದೊಡ್ಡ ಪವರ್ ಪ್ಲಾಂಟ್ ಅನ್ನ ಭಾರತದಲ್ಲಿ ಡೆವಲಪ್ ಮಾಡುವ ಕೆಲಸವನ್ನು ಕೂಡ ರಷ್ಯಾ ಶುರು ಮಾಡಿದೆ. ಹಾಗಾಗಿ ಗೆಳೆಯರೆ, ಭಾರತ ಮತ್ತು ರಷ್ಯಾದ ಸ್ನೇಹದ ಬಗ್ಗೆ ಅನುಮಾನ ಪಡುವಂತೆಯೇ ಇಲ್ಲ. ಸದ್ಯದ ಮಾಹಿತಿಯ ಪ್ರಕಾರ ಸೈಬೀರಿಯಾದ ನೋವೋಸಿರ್ಬಿರ್ಸ್ಕ್ ಪ್ಲಾಂಟ್ ನಿಂದ ಕಾರ್ಗೋ ಫ್ಲೈಟ್ ಮೂಲಕ ಕೊಡಂಕುಳಂಗೆ ಇಂಧನ ಕಳುಹಿಸಲಾಗಿದೆ. 2024ರಲ್ಲಿ ಮಾಡಿಕೊಂಡ ಒಪ್ಪಂದದ ಪ್ರಕಾರ 7 ಫ್ಲೈಟ್ಗಳ ಮೂಲಕ ಯೂನಿಟ್ 3 ಮತ್ತು 4ರ ಸಂಪೂರ್ಣ ಲೈಫ್ ಸೈಕಲ್ಗೆ ಬೇಕಾದ ಇಂಧನವನ್ನ ಪೂರೈಸಲಾಗುವುದು. ಹಾಗೇನೆ ಗೆಳೆಯರೆ, ಇನ್ನು ಡಿಸೆಂಬರ್ 4 ಮತ್ತು 5ರಂದು ಪುಟಿನ್ ಅವರು ಭಾರತಕ್ಕೆ ಬಂದಾಗ ಅವರಿಗೆ ಸಿಕ್ಕ ಸ್ವಾಗತ ಇಡೀ ಪ್ರಪಂಚದ ಗಮನ ಸೆಳೆದಿದೆ. ಗೆಳೆಯರೆ, ಇಲ್ಲಿ ಉಕ್ರೇನ್ ಸೇರಿದಂತೆ ಹಲವು ದೇಶಗಳು ಇದನ್ನ ಟೀಕಿಸಿದವು. ಭಾರತ ಹಿಟ್ಲರ್ನಂತ ವ್ಯಕ್ತಿಗಳಿಗೆ ಗೌರವ ಕೊಡ್ತಾ ಇದೆ ಅಂತೆಲ್ಲ ಮಾತನಾಡಿದರು. ಆದರೆ ಅಮೆರಿಕದ ಟ್ರಂಪ್ ಅಥವಾ ಇಸ್ರೇಲ್ ಯುದ್ಧ ಮಾಡುವಾಗ ಇವರು ಯಾರು ಪ್ರಶ್ನೆ ಮಾಡೋದಿಲ್ಲ. ಆದರೆ ಭಾರತಕ್ಕೆ ಯಾರಾದರೂ ದೊಡ್ಡ ನಾಯಕರು ಬಂದಾಗ ಮಾತ್ರ ಇಂಥ ಪ್ರಶ್ನೆಗಳು ಹುಟ್ಟಿಕೊಳ್ತಾವೆ. ಗೆಳೆಯರೆ, ಪುಟಿನ್ ಅವರ ಭೇಟಿಯ ಸಮಯದಲ್ಲಿ ನಮ್ಮ ಪ್ರಧಾನಿ ಮೋದಿ ಅವರು ಪ್ರೋಟೋಕಾಲ್ ಅನ್ನು ಮುರಿದು ಏರ್ಪೋರ್ಟ್ಗೆ ಹೋಗಿ ಪುಟಿನ್ ಅವರನ್ನ ಸ್ವಾಗತಿಸಿದ್ರು. ಸಾಮಾನ್ಯವಾಗಿ ವಿದೇಶಾಂಗ ಸಚಿವರು ಅಥವಾ ರಾಷ್ಟ್ರೀಯ ಭದ್ರತಾ ಸಲಹೆಗಾರರು ರಿಸೀವ್ ಮಾಡುವುದಕ್ಕೆ ಹೋಗ್ತಾರೆ. ಆದರೆ ಈ ಬಾರಿ ಮೋದಿ ಅವರೇ ಖುದ್ದಾಗಿ ಹೋಗಿ ಕೈ ಕುಲುಕಿ ತಬ್ಬಿಕೊಂಡು ತಮ್ಮ ಕಾರಿನಲ್ಲೇ ಪುಟಿನ್ ಅವರೊಂದಿಗೆ ಪ್ರಯಾಣಿಸಿದ್ರು. ಒಟ್ಟಾರೆಯಾಗಿ ಹೇಳೋದಾದ್ರೆ ಗೆಳೆಯರೆ, ಭಾರತವು ಈಗ ಬ್ಯಾಲೆನ್ಸ್ ಡಿಪ್ಲೊಮೆಸಿ ಅಥವಾ ಸಮತೋಲಿತ ರಾಜತಾಂತ್ರಿಕತೆಯನ್ನ ಕಲ್ತಿದೆ. ಅಮೆರಿಕದ ಜೊತೆಗೂ ಸಂಬಂಧ ಕೆಡಿಸಿಕೊಳ್ಳದೆ ರಷ್ಯಾದ ಜೊತೆಗಿನ ಸ್ನೇಹವನ್ನ ಗಟ್ಟಿ ಮಾಡಿಕೊಂಡಿದೆ. ಗೆಳೆಯರೆ, ಈ 2 ಸುದ್ದಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅನ್ನೋದನ್ನ ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಭಾರತದ ಇಂತಹ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಈ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.